ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಬ್ರಿಟನ್ನಲ್ಲಿ ನಡೀತಿರೋ ಗ್ರೂಮಿಂಗ್ ಗ್ಯಾಂಗ್ ವಿವಾದದ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನು ಕೆಲ ಪಾಕಿಸ್ತಾನಿ ಮೂಲದ ಅಕ್ರಮ ವಲಸಿಗರು ಹಿಂದೆ ಬಿದ್ದು ಗಿಫ್ಟ್ಗಳು ಕೊಡೋ ಮೂಲಕ ಅವರನ್ನು ಬಲೆಗೆ ಕೆಡವಿಕೊಂಡು ಅವರ ಮೇಲೆ ಲೈಂಗಿಕ ಹಲ್ಲೆಗಳು, ಅತ್ಯಾಚಾರಗಳನ್ನು ಮಾಡ್ತಾ ಅವರನ್ನು ಡ್ರಗ್ ಅಡಿಕ್ಟ್ ಮಾಡ್ತಾ ಆ ವಿಡಿಯೋಗಳನ್ನು ಚಿತ್ರೀಕರಿಸಿಕೊಂಡು ಆ ನತದೃಷ್ಟ ಬಾಲಕಿಯರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಹೋಗ್ತಾರೆ. ಇದು ಬ್ರಿಟನ್ನಲ್ಲಿ ದೊಡ್ಡ ವಿವಾದವಾಗಿದೆ. ಅಲ್ಲಿನ ಆಡಳಿತಾರೂಢ ಪಕ್ಷ ಈ ಗ್ರೂಮಿಂಗ್ ಗ್ಯಾಂಗ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂಜರಿತಾ ಇದೆ ಅಂತ ಪ್ರತಿಪಕ್ಷಗಳು ಹಾಗೂ ಬಲಪಂಥೀಯರು ಆರೋಪ ಮಾಡ್ತಾ ಇದ್ದಾರೆ. ಬ್ರಿಟನ್ ಜನ ಕೂಡ ಈ ಗ್ಯಾಂಗ್ಗಳ ಕಾಟದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಾ ಇದ್ದಾರೆ. ಇದು ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಆದರೆ ಇದೇ ತರದ ಗ್ರೂಮಿಂಗ್ ಗ್ಯಾಂಗ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದು, ಇಲ್ಲಿ ಮತಾಂತರ ಮಾಡಿದವರಿಗೆ ಫಂಡಿಂಗ್ ಮಾಡೋದಕ್ಕೆ ಕೂಡ ಒಂದಷ್ಟು ಜನ ಇರೋದು, ಅಪ್ರಾಪ್ತ ಬಾಲಕಿಯರಿಗೆ ಅವರವರ ಜಾತಿಯ ಆಧಾರದ ಮೇಲೆ ಬೆಲೆ ಕಟ್ತಾ ಇರೋದು, ಇದು ಯಾವುದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇಲ್ಲ. ಟ್ವಿಟರ್ಗಳು ಈ ಬಗ್ಗೆ ಸದ್ದು ಮಾಡ್ತಾ ಇಲ್ಲ. ಈ ಬಗ್ಗೆ ಜಾಗೃತಗೊಳ್ಳೋದಕ್ಕೆ ನಮಗೆ ಯಾರು ಹೇಳ್ತಾ ಇಲ್ಲ. ಆದರೆ ಇಂಥದ್ದೊಂದು ಗ್ಯಾಂಗ್ ಅನ್ನ ರಾಜಸ್ಥಾನದ ಪೊಲೀಸರು ಬಂಧಿಸಿದ್ದಾರೆ. ಇವರು ಶಾಲಾ ವಿದ್ಯಾರ್ಥಿನಿಯರ ಹಿಂದೆ ಬೀಳ್ತಾ ಇದ್ರು, ಅವರನ್ನ ಬುಟ್ಟಿಗೆ ಹಾಕೋತಾ ಇದ್ರು, ಕೆಫೆ ಒಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ವಿದ್ಯಾರ್ಥಿನಿಯರ ಅಶ್ಲೀಲ ಫೋಟೋಗಳನ್ನ, ವಿಡಿಯೋಗಳನ್ನ ಬಲವಂತವಾಗಿ ತೆಗೆಯಲಾಗ್ತಾ ಇತ್ತು. ಆ ನಂತರ ಶುರು ಆಗ್ತಾ ಇದ್ದದ್ದು ಬ್ಲಾಕ್ ಮೇಲ್. ಇದು ಬರೀ ಹಣಕ್ಕೆ ಮಾತ್ರ ನಿಲ್ತಾ ಇರಲಿಲ್ಲ. ಹೀಗೆ ಬಲೆಗೆ ಬಿದ್ದ ಹುಡುಗಿ ಆಕೆಯ ಸ್ನೇಹಿತೆಯರನ್ನ, ಪರಿಚಿತ ಬಾಲಕಿಯರನ್ನ ಈ ಗ್ಯಾಂಗ್ಗೆ ಪರಿಚಯ ಮಾಡಿಕೊಡ್ಬೇಕಿತ್ತು. ಅವರು ಕೂಡ ಇದೇ ರೀತಿ ಟ್ರ್ಯಾಪ್ಗೆ ಬೀಳ್ತಾ ಇದ್ರು. ಆ ನಂತರ ಮದುವೆ ಆಗೋದಕ್ಕೆ ಒತ್ತಡ ಶುರುವಾಗ್ತಾ ಇತ್ತು. ಅದಕ್ಕೂ ಮೊದಲು ಬುರ್ಕಾ ಹಾಕೋ, ನಮಾಜ್ ಮಾಡು, ರೋಜಾ ಇರು, ಕಲ್ಮಾ ಓದು, ಇಂಥ ಒತ್ತಡಗಳು ಆ ಬಾಲಕಿಯರ ಮೇಲೆ ಶುರುವಾಗ್ತಾ ಇದ್ವು. ಈಗ ಹೀಗೆ ಅಪ್ರಾಪ್ತ ಬಾಲಕಿಯರನ್ನು ವಂಚಿಸಿ ಅವರನ್ನ ಮೋಸದ ಜಾಲಕ್ಕೆ ಕೆಡವಿಕೊಳ್ತಾ ಇದ್ದ ಸುಮಾರು 10 ಮಂದಿಗೂ ಹೆಚ್ಚು ಜನರ ತಂಡವನ್ನ ರಾಜಸ್ಥಾನದ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲರದ್ದು ಕೂಡ ಒಂದೇ ಥರದ ಮೊಡಸ್ ಆಪರಂಡಿ, ಎಲ್ಲರದ್ದು ಒಂದೇ ಕೆಫೆಯಲ್ಲಿ ಮೀಟಿಂಗು, ಎಲ್ಲರ ಚಿತ್ರಗಳನ್ನು ತೆಗೆದದ್ದು ಅದೇ ಕೆಫೆಯಲ್ಲಿ. ಹಾಗೆ ಈ ಗ್ಯಾಂಗ್ಗೆ ಬ್ರಾಹ್ಮಣ ಹುಡುಗಿಯರನ್ನ ಮತಾಂತರಿಸಿದರೆ 20 ಲಕ್ಷ, ದಲಿತ ಹುಡುಗಿಯರನ್ನ ಮತಾಂತರಿಸಿದರೆ 10 ಲಕ್ಷ ಕೊಡಲಾಗ್ತಾ ಇತ್ತು ಅನ್ನೋ ವಿಷಯ ಕೂಡ ಬಹಿರಂಗಗೊಳ್ತಾ ಇದೆ. ಹಾಗಾದ್ರೆ ಇದು ಒಂದು ಆರ್ಗನೈಸ್ಡ್ ಸಿಂಡಿಕೇಟಾ? ಹಿಂದೂ ಬಾಲಕಿಯರ ಮತಾಂತರಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದದ್ದು ಯಾರು? ಈ ವಿಷಯಗಳು ಇನ್ನೂ ಒಂದಷ್ಟು ತನಿಖೆಯ ನಂತರವಷ್ಟೇ ಹೊರಬರಬೇಕಿವೆ. ಹಾಗಾದ್ರೆ ಏನಿದು ರಾಜಸ್ಥಾನದ ಗ್ರೂಮಿಂಗ್ ಗ್ಯಾಂಗ್? ಅವರು ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಈ ವಿಷಯ ಬಹಿರಂಗಗೊಂಡದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ಕಾಲ ಅನ್ನೋದು ಎಷ್ಟು ಕೆಟ್ಟಿದೆ ಅಂದರೆ, ಮನೆಯಲ್ಲಿ ಮಕ್ಕಳಿದ್ರೆ ಪೋಷಕರು ಮೈ ತುಂಬ ಕಣ್ಣಾಗಿರಬೇಕಾದ ಕಾಲ ಇದು. ಒಂದು ಕಡೆ ಸೋಷಿಯಲ್ ಮೀಡಿಯಾಗಳು, ಇನ್ನೊಂದು ಕಡೆ ಅವರಿಗೆ ವಯಸ್ಸಿಗೆ ಮೀರಿ ಸಿಗ್ತಾ ಇರೋ ತಿಳುವಳಿಕೆ. ಹಾಗೆ ನಾವು ಕೂಡ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಕೊಡ್ತಾ ಇರೋ ಅಗತ್ಯ ಮೀರಿದ ಪ್ರೈವಸಿ, ಇವೆಲ್ಲ ಕೂಡ ಮಕ್ಕಳ ಗಂಡಾಗಿರಲಿ ಹೆಣ್ಣಾಗಿರಲಿ ಅವರು ದಾರಿ ತಪ್ಪೋದಕ್ಕೆ, ವಂಚನೆಗಳಿಗೆ ಒಳಗಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇವೆ. ನಮಗೆ ಅಂದರೆ ಪೋಷಕರಿಗೆ ಸಮಯದ ಅಭಾವ. ಮಕ್ಕಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅವರ ಭವಿಷ್ಯಕ್ಕೆ ನಾವು ಹೆಚ್ಚು ದುಡಿಬೇಕು ಅಂತ ಅಂದ್ಕೋತೀವಿ. ಕೆಲ ಅನಗತ್ಯಗಳನ್ನು, ಐಷಾರಾಮಗಳನ್ನು ಕೂಡ ನಾವು ಅವರ ಅಗತ್ಯಗಳು ಅಂತ ಭಾವಿಸ್ತಾ ಹೋಗ್ತೀವಿ. ಹಾಗೆ ದುಡಿಯುವ ಭರದಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅವರಿಗೆ ನಾವೇನು ಕಡಿಮೆ ಮಾಡಿದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ, ಸುಖವಾಗಿಟ್ಟಿದ್ದೀವಿ ಅಂತ ನಾವು ಅಂದ್ಕೋತಾ ಇರ್ತೀವಿ. ಆದರೆ ಆ ಮಕ್ಕಳಿಗೆ ಸಿಗಬೇಕಾದ ನಮ್ಮ ಪ್ರೀತಿ, ನಮ್ಮ ಒಂದಷ್ಟು ಸಮಯ ನಾವು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗೆ ಮನೆಯಲ್ಲಿ ಸಿಗದ ಪ್ರೀತಿಯನ್ನ ಅವರು ಬೇರೆಲ್ಲೋ ಹುಡುಕೊಳ್ಳೋದಿಕ್ಕೆ ಹೋಗ್ತಾರೆ. ಅಂಥ ಮಕ್ಕಳನ್ನು ವಂಚಿಸೋದಕ್ಕೆ, ಅವರ ಅಗತ್ಯಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ನಾಯಿ ನರಿಗಳು ಹೊರಗೆ ಕಾಯ್ತಾ ಇವೆ ಅನ್ನೋದು ಆ ಮಕ್ಕಳಿಗೂ ಗೊತ್ತಾಗೋದಿಲ್ಲ. ನಾವು ಕೂಡ ಆ ಬಗ್ಗೆ ಗಮನ ಹರಿಸೋದಿಲ್ಲ, ಆ ಮಕ್ಕಳಿಗೆ ತಿಳಿ ಹೇಳೋದಿಲ್ಲ. ಅದರ ಪರಿಣಾಮ ಬ್ರಿಟನ್ನಲ್ಲಿರೋ ಥರದ್ದೇ ಗ್ರೂಮಿಂಗ್ ಗ್ಯಾಂಗ್ಗಳು ಈಗ ನಮ್ಮೂರಲ್ಲೂ ಶುರುವಾಗಿವೆ. ನಮ್ಮ ಮಕ್ಕಳ ಶಾಲಾ ಕಾಲೇಜುಗಳ ಮುಂದೆ ಕೂಡ ಅವರು ಠಳಾಯಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಗೊತ್ತಾಗೋ ಹೊತ್ತಿಗೆ ಕಾಲ ಮಿಂಚು ಹೋಗಿರುತ್ತೆ. ಅಲ್ಲೊಂದಷ್ಟು ಕೇರಳ ಸ್ಟೋರಿ ಸಿನಿಮಾ ಕಥೆಗಳು, ಅಜ್ಮೀರ್ ಫೈಲ್ಸು ಶುರುವಾಗಿರುತ್ತವೆ. ಈಗ ರಾಜಸ್ಥಾನದಿಂದ ವರದಿ ಆಗ್ತಾ ಇರೋದು ಕೂಡ ಅದೇ ಥರದ ಆತಂಕಕ್ಕೀಡು ಮಾಡೋ ಸುದ್ದಿ. ಮೊನ್ನೆ ರಾಜಸ್ಥಾನದ ಬೇವರ್ ಜಿಲ್ಲೆಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಅಲ್ಲಿ ಅಪ್ರಾಪ್ತ ಬಾಲಕಿಯೊಬ್ಬಳು ತನ್ನನ್ನು ಗೆಳೆತನದ ಹೆಸರಲ್ಲಿ ವಂಚಿಸಿ ಮತಾಂತರಗೊಳಿಸಲಾಗಿದೆ, ಕಲ್ಮಾ ಓದಲಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಕೈ ಕುಯ್ದು ಬುರ್ಕಾ ಹಾಕ್ಕೊಳ್ಳೋದಕ್ಕೆ, ರೋಜಾ ಮಾಡೋದಕ್ಕೆ ನನ್ನ ಮೇಲೆ ಒತ್ತಡವನ್ನು ಹೇರಲಾಯಿತು. ಅಷ್ಟೇ ಅಲ್ಲ, ನನ್ನ ಮೂಲಕ ಸಾಕಷ್ಟು ಹುಡುಗಿಯರನ್ನು ಪರಿಚಯ ಮಾಡಿಕೊಂಡು ಇದೇ ಥರದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತ
ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ಲು. ಇದನ್ನು ನೋಡಿ ವಿಜಯನಗರ ಪೊಲೀಸರಿಗೂ ಆತಂಕ ಆಯಿತು. ಅವರು ತಡ ಮಾಡಲಿಲ್ಲ. ಆ ಹುಡುಗಿಯನ್ನು ಕೂಡಿಸ್ಕೊಂಡು ಎಲ್ಲ ವಿವರಗಳನ್ನು ತಗೊಂಡ್ರು ಮತ್ತು ಆ ಗ್ಯಾಂಗ್ ಸದಸ್ಯರಲ್ಲಿ ಕೆಲವರನ್ನ ಹಿಡ್ಕೊಂಡೂ ಬಂದರು. ಅವರನ್ನು ವಿಚಾರಣೆಗೆ ಒಳಪಡಿಸ್ತಾ ಹೋದಂತೆ ಅಲ್ಲಿ ಅತ್ಯಂತ ಭಯಾನಕ ಮಾಹಿತಿಗಳು ಹೊರಬರುವುದಕ್ಕೆ ಶುರುವಾದವು. ಆ ಗ್ಯಾಂಗ್ನ ಪಟ್ಟಿ ಕೂಡ ಬೆಳೀತಾ ಹೋಯಿತು. ಇದುವರೆಗೆ ಒಟ್ಟು 10 ಮಂದಿಯನ್ನ ಬಂಧಿಸಿರುವುದಾಗಿ ಪೊಲೀಸರು ಹೇಳ್ತಾ ಇದ್ದಾರೆ. ಅದರಲ್ಲಿ 2-3 ಜನನು ಅಪ್ರಾಪ್ತ ಬಾಲಕರು ಇದ್ದಾರಂತೆ. ಉಳಿದ 4 ಮಂದಿಯ ಹೆಸರನ್ನ ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಇನ್ನುಳಿದವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಂಧಿತರನ್ನ ರಿಹಾನ್ ಮೊಹಮ್ಮದ್, ಸುಹೈಲ್ ಮನ್ಸೂರಿ, ಲುಕ್ಮಾನ್ ಆಲಿಯಾಸ್ ಸೋಹೆಬ್, ಅರ್ಮಾನ್ ಪಠಾಣ್, ಸಾಹಿಲ್ ಖುರೇಶಿ ಅಂತ ಗುರುತಿಸಲಾಗಿದ್ದು, ಇವರು ಅಪ್ರಾಪ್ತ ಹಿಂದೂ ಬಾಲಕಿಯರನ್ನ ವಂಚಿಸಿ ಮತಾಂತರಗೊಳಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನ ಮಾಡ್ತಾ ಇದ್ರು ಅನ್ನೋ ವಿಷಯವನ್ನ ಪೊಲೀಸರು ಬಹಿರಂಗಗೊಳಿಸಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಅವರ ಬಗ್ಗೆ ಅಲ್ಲಿ ಎಷ್ಟು ಆಕ್ರೋಶ ಮನೆ ಮಾಡಿತ್ತು ಅಂದ್ರೆ, ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅಲ್ಲಿದ್ದು ವಕೀಲರೇ ಇವರಿಗೊಂದಷ್ಟು ದೇಹ ಶುದ್ಧಿ ಮಾಡಿದ್ದಾರೆ. ಗೆಳೆಯರೆ, ಇದುವರೆಗೆ ಗೊತ್ತಾಗಿರೋ ಪ್ರಕಾರ ಈ ಹುಡುಗರೆಲ್ಲ ವೆಲ್ಡಿಂಗು, ಪಂಕ್ಚರು, ಕಟಿಂಗ್ ಶಾಪುಗಳಲ್ಲಿ ಕೆಲಸ ಮಾಡ್ತಿದ್ದವರು. ವಿಜಯನಗರದ ಶಾಲಾ ಕಾಲೇಜುಗಳ ಮುಂದೆ ಬೈಕುಗಳಲ್ಲಿ ಠಳಾಯಿಸ್ತಾ ಇದ್ರು. ಅಲ್ಲಿ ವಿದ್ಯಾರ್ಥಿನಿಯರನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗ್ತಾ ಇತ್ತು. ಅವರ ಪರಿಚಯ ಮಾಡಿಕೊಂಡ ನಂತರ ಅವರನ್ನಲ್ಲಿನ ಕೆಫೆ ಒಂದಕ್ಕೆ ಕರೆದೊಯ್ಯಲಾಗ್ತಿತ್ತು. ಅಲ್ಲಿ ವಿದ್ಯಾರ್ಥಿನಿಯರನ್ನ ಪುಸಲಾಯಿಸಿ ಅವರ ಅನುಮತಿ ಇರಲಿ ಇಲ್ಲದೆ ಇರಲಿ ಒಂದಷ್ಟು ಅಶ್ಲೀಲ ಫೋಟೋ ವಿಡಿಯೋಗಳನ್ನು ಮಾಡ್ತಾ ಇದ್ರು. ಆ ನಂತರ ಶುರು ಆಗ್ತಾ ಇದ್ದದ್ದು ಬ್ಲ್ಯಾಕ್ ಮೇಲ್. ಆ ಹುಡುಗಿಯರಿಗೆ ಅದೇ ಫೋಟೋಗಳನ್ನು ತೋರಿಸಿ ಹೆದರಿಸಲಾಗ್ತಾ ಇತ್ತು. ಅವರಿಂದ ಹಣ ಪೀಕ್ತಾ ಇದ್ರು. ಆ ನಂತರ ಅವರ ಗೆಳತಿಯರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಕೊಡಿ ಅಂತ ಒತ್ತಡ ಹೇರಲಾಗ್ತಾ ಇತ್ತು. ಇದರ ಜೊತೆಗೆ ಆ ಬಾಲಕಿಯರ ಮೇಲೆ ಮತಾಂತರಕ್ಕೆ ಕೂಡ ಒತ್ತಡ ಶುರುವಾಗ್ತಾ ಇತ್ತು ಅಂತ ಆ ಹುಡುಗಿಯರು ಪೊಲೀಸರ ಮುಂದೆ ಕೊಟ್ಟಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಗೆಳೆಯರೆ, ಈ ಜಾಲ ಹೊರಬರೋದಕ್ಕೆ ಕಾರಣವಾಗಿದ್ದು ಒಂದು 2,000 ರೂಪಾಯಿ ಹಣ. ಅಲ್ಲಿ ಏನಾಯ್ತು ಅಂದ್ರೆ, ಈ ಜಾಲದ ಟ್ರ್ಯಾಪಿಗೆ ಬಿದ್ದಿದ್ದ ಬಾಲಕಿಯೊಬ್ಬಳು ಮನೆಯಿಂದ 2,000 ರೂಪಾಯಿ ಹಣ ಕದೀತಾಳೆ. ಅದು ಆ ಕುಟುಂಬದ ಹಿರಿಯರ ಗಮನಕ್ಕೆ ಬರುತ್ತೆ. ತಕ್ಷಣ ಅವರು ಏನು ಕೇಳೋದಕ್ಕೆ ಹೋಗೋದಿಲ್ಲ, ಆದರೆ ಆಕೆಯ ಮೇಲೆ ಕಣ್ಣಿಡೋದಕ್ಕೆ, ಅವಳನ್ನು ಗಮನಿಸೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲೇ ಅವಳ ಬಳಿ ಒಂದು ರಹಸ್ಯ ಫೋನ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವಳು ಪದೇ ಪದೇ ಮನೆಯಿಂದ ಹಣ ಕದೀತಿರೋ ವಿಷಯ ಕೂಡ ಪೋಷಕರ ಗಮನಕ್ಕೆ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ಅವಳನ್ನು ಅವರು ಕೂಡಿಸ್ಕೊಂಡು ವಿಚಾರಿಸ್ತಾರೆ. ಆ ಸಂದರ್ಭದಲ್ಲಿ ಪಾಪ ಆ ಹುಡುಗಿ ಇರೋ ಎಲ್ಲ ವಿಷಯವನ್ನು ಪೋಷಕರ ಮುಂದೆ ಹೇಳ್ತಾಳೆ. ತನಗೆ ಆ ಗ್ರೂಮಿಂಗ್ ಗ್ಯಾಂಗ್ನವನೇ ಒಂದು ಮೊಬೈಲನ್ನು ಕೊಟ್ಟಿದ್ದ ಅನ್ನೋದನ್ನು ಕೂಡ ಬಾಯಿ ಬಿಡ್ತಾಳೆ. ತನ್ನ ಮೂಲಕ ಇನ್ನಷ್ಟು ಹುಡುಗಿಯರು ಬಲೆಗೆ ಬಿದ್ದಿರೋ ವಿಷಯ ಅವರಿಗೆ ಗೊತ್ತಾಗುತ್ತೆ. ಇಷ್ಟಾದ ಕೂಡಲೇ ಆ ಪೋಷಕರು ಸೀದಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಈ ಜಾಲಕ್ಕೆ ಸಿಲುಕಿರೋರನ್ನು ಕೂಡ ಕಾಪಾಡಿ ಅಂತ ಕೇಳ್ಕೋತಾರೆ. ಆ ನಂತರ ಶುರುವಾಗೋದು ಪೊಲೀಸರ ಡೀಟೇಲ್ ವಿಚಾರಣೆ. ಇಲ್ಲಿ ಇದುವರೆಗೆ ಗೊತ್ತಾಗಿರೋದೇನು ಅಂದರೆ, ಈ ಜಾಲಕ್ಕೆ ಸಿಕ್ಕ ಎಲ್ಲ ಬಾಲಕಿಯರ ಬಳಿಯೂ ಒಂದೇ ರೀತಿಯ ಚೈನಾದ ಪುಟ್ಟ ಮೊಬೈಲ್ ಸಿಕ್ಕಿದೆ. ಎಲ್ಲ ಹುಡುಗಿಯರನ್ನು ಒಂದೇ ಕೆಫೆಗೆ ಕರೆದೊಯ್ಯಲಾಗಿದೆ ಮತ್ತು ಅಲ್ಲಿಗೆ ಹೋದ ನಂತರ ಕರೆದೊಯ್ದವನ ಜೊತೆಗೆ ಮತ್ತಷ್ಟು ಜನ ಸೇರಿಕೊಳ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಮತ್ತು ಎಲ್ಲ ಬಾಲಕಿಯರನ್ನು ಒಂದೇ ಥರ ಅಲ್ಲಿ ಕಾಡಲಾಗಿದೆ. ಇದರ ಜೊತೆಗೆ ಈ 2,000 ಕದ್ದ ಹುಡುಗಿ ಇರಲಲ್ಲ, ಅವಳು ಇನ್ನಷ್ಟು ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಆಕೆಯನ್ನು ಮತಾಂತರಗೊಳ್ಳೋದಕ್ಕೆ ಒತ್ತಾಯಿಸಲಾಗಿತ್ತು. ಕಲ್ಮಾ ಓದೋದನ್ನು ಕಲೀಲಿಲ್ಲ ಅನ್ನೋ ಕಾರಣಕ್ಕೆ ಅವಳ ಕೈಯನ್ನು ಬ್ಲೇಡ್ನಿಂದ ಆರೋಪಿ ಕುಯ್ದಿದ್ದ. ಅಷ್ಟೇ ಅಲ್ಲ, ಅವಳಿಗೆ ನಿನ್ನ ಗೆಳತಿಯರನ್ನ ಕರ್ಕೊಂಡು ಬಂದು ಪರಿಚಯ ಮಾಡುವಂತ ಪುಸಲಾಯಿಸಿದ್ದ. ಹಾಗೆ ಬಾಲಕಿಯರನ್ನ ಪ್ರೇಮದ ಜಾಲಕ್ಕೆ ಕೆಡವಿ ಅವರನ್ನ ಮತಾಂತರಿಸಿದ್ರೆ ಪ್ರತಿ ಬಾಲಕಿಯ ಮತಾಂತರ ಹಾಗೂ ನಿಖಾಗೆ ಹಣ ಕೊಡ್ತಾರೆ ಅಂತ ಕೂಡ ಆರೋಪಿ ಈ ಹುಡುಗಿಗೆ ಹೇಳಿದ್ದ. ಅಲ್ಲಿ ಜಾತಿವಾರು ಹಣ ಸಿಗುತ್ತೆ ಅಂತ ಕೂಡ ಅವನು ಬಾಯ್ಬಿಟ್ಟಿದ್ದ. ಬ್ರಾಹ್ಮಣ ಬಾಲಕಿಯರನ್ನ ಮತಾಂತರಗೊಳಿಸಿದ್ರೆ 20 ಲಕ್ಷ ರೂಪಾಯಿ, ದಲಿತ ಬಾಲಕಿಗಾದ್ರೆ 10 ಲಕ್ಷ ರೂಪಾಯಿ ಕೊಡಲಾಗುತ್ತೆ ಅಂತ ಆ ಆರೋಪಿಗಳು ಬಾಲಕಿಗೆ ತಿಳಿಸಿದ್ರಂತೆ. ಆದರೆ ಹಾಗೆ ಹಣ ಕೊಡೋರು ಯಾರು? ಇದರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿವರ ಕೃತ್ಯಗಳು ಹಾಗೂ ಅದರ ರೀತಿ ಅಂದ್ರೆ ಮೋಡಸ್ ಆಪರಂಡಿಯನ್ನು ಗಮನಿಸಿದ್ರೆ ಇದೊಂದು ಆರ್ಗನೈಸ್ಡ್ ಕ್ರೈಮ್ ಇರಬೇಕು ಮತ್ತು ಇವರು ಹಿಂದೆ ದೊಡ್ಡದು ಯಾವುದೋ ಜಾಲ ಕೆಲಸ ಮಾಡ್ತಾ ಇರಬೇಕು ಅಂತ ಅನ್ನಿಸದೇ ಇರೋದಿಲ್ಲ. ಹಾಗಲ್ಲದೆ ಇದ್ರೆ ಪಂಚರ್ ಅಂಗಡಿಗಳಲ್ಲಿ, ಕಟಿಂಗ್ ಶಾಪಲ್ಲಿ, ವೆಲ್ಡಿಂಗ್ ಶಾಪುಗಳಲ್ಲಿ ಕೆಲಸ ಮಾಡೋ ಈ ಹುಡುಗರ ಬಳಿ KTM ಬೈಕುಗಳೆಲ್ಲಿಂದ ಬರ್ತಾ ಇದ್ವು. ಕೆಫೆಗಳಿಗೆ ಹೋಗೋದಿಕ್ಕೆ ಆ ಹುಡುಗಿಯರಿಗೆ ಮೊಬೈಲ್ ಹಾಗೂ ಇನ್ನಿತರ ಗಿಫ್ಟುಗಳನ್ನು ಕೊಡೋದಿಕ್ಕೆ ಹಣ ಯಾರು ಕೊಡ್ತಾ ಇದ್ರು? ಈ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ. ಇನ್ನು ರಾಜಸ್ಥಾನದಲ್ಲಿ ಇಂಥ ಘಟನೆ ಆಗ್ತಾ ಇರೋದಿದೆ ಮೊದಲೇನಲ್ಲ. ಈ ಹಿಂದೆ ಇದೇ ಬ್ಯಾವರ್ನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರೋ ಅಜ್ಮೀರದಲ್ಲಿ ಇಂಥದ್ದೇ ಒಂದು ಸಾಮೂಹಿಕ ಅತ್ಯಾಚಾರ ಕಾಂಡ ನಡೆದಿತ್ತು.
ಅದರಲ್ಲಿ ಅಜ್ಮೀರ್ ದರ್ಗಾಗೆ ಸಂಬಂಧಪಟ್ಟವರು ಆರೋಪಿಗಳಾಗಿದ್ದರು. ಆ ಪೈಕಿ ಕೆಲವರಿಗೆ ಶಿಕ್ಷೆ ಕೂಡ ಆಗಿದೆ. ಆ ಘಟನೆ ನಡೆದು 35 ವರ್ಷಗಳಾದ ನಂತರ ಈಗ ಮತ್ತೆ ಅದೇ ಥರದ ಇನ್ನೂ ಒಂದು ಘಟನೆ ಅಲ್ಲಿನ ಬಾವರ್ ಜಿಲ್ಲೆಯಿಂದ ವರದಿಯಾಗ್ತಾ ಇದೆ. ಇನ್ನು ಇಂಥ ಘಟನೆಗಳು ಕೇವಲ ರಾಜಸ್ಥಾನದಲ್ಲಿ ಮಾತ್ರ ಆಗ್ತಾ ಇವೆ ಅಂತಲ್ಲ, ನಿಮ್ಮೂರುಗಳಲ್ಲಿ ಕೂಡ ಸದ್ದಿಲ್ಲದೆ ಇಂಥ ಅನಾಚಾರಗಳು ನಡೀತಲೂ ಇರಬಹುದು. ಗೆಳೆಯರೆ, ಯಾರೋ ಯಾರನ್ನು ಪ್ರೀತಿಸಿ ಪ್ರಾಪ್ತ ವಯಸ್ಸು ಬಂದ ನಂತರ ಮದುವೆಯಾಗಿ ಸರಿಯಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಅದಕ್ಕೊಂದು ಸಮರ್ಥನೆ ಇರುತ್ತೆ. ಆದರೆ ಇಲ್ಲಿ ಬಲಿಯಾಗ್ತಾ ಇರೋದು ಏನೂ ಗೊತ್ತಿಲ್ಲದ ಅಪ್ರಾಪ್ತ ವಯಸ್ಸಿನ ಮಕ್ಕಳು. ಅವರದ್ದು ಪ್ರೀತಿ ಪ್ರೇಮದ ವಯಸ್ಸು ಕೂಡ ಅಲ್ಲ. ಇನ್ನು ಇದನ್ನ ಲವ್ ಜಿಹಾದ್ ಅಂತ ಕರೆದ್ರೆ ಬಿಜೆಪಿಯವರಿಗೆ ಖುಷಿಯಾಗಿ ಕಾಂಗ್ರೆಸ್ನವರಿಗೆ ಬೇಸರ ಆಗಬಹುದು. ಹೀಗಾಗಿ ನಾನು ಆ ಹೆಸರು ಕೂಡ ಹೇಳೋದಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಇದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲದೆ ಮನುಷ್ಯರಾದವರೆಲ್ಲರೂ ಖಂಡಿಸಬೇಕಾದ, ದನಿ ಎತ್ತಬೇಕಾದ ವಿಷಯ ಇದು. ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿರ್ತಾರೆ, ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಾ ಇರೋ ಸಣ್ಣ ಮಕ್ಕಳಿರ್ತಾರೆ. ಅವರ ವಿಷಯದಲ್ಲಿ ಕೂಡ ನಾಳೆ ಹೀಗೆ ಆಗಬಾರದು. ಈ ಕಾರಣಕ್ಕೆ ಇದು ಪ್ರತಿಯೊಬ್ಬರು ದನಿ ಎತ್ತಬೇಕಾದ ವಿಷಯ. ಇನ್ನು ಈ ರೀತಿಯ ಘಟನೆಗಳು ದೇಶದ ಭದ್ರತೆಗೆ ಕೂಡ ಧಕ್ಕೆ ತರುತ್ತವೆ. ಕೇರಳದಲ್ಲಿ ಆಗ್ತಾ ಇದ್ದಿದ್ದೇ ಅಲ್ವೇ ಇದೇ ರೀತಿಯ ವಂಚನೆಗೆ, ಇದೇ ರೀತಿಯ ಬ್ರೈನ್ ವಾಶ್ಗೆ ತುತ್ತಾದ ಹೆಣ್ಣು ಮಕ್ಕಳು ಅಲ್ಲಿ ಮತಾಂತರಗೊಂಡು ಐಸಿಸ್ ಸೇರೋದಕ್ಕೆ ಆಫ್ಘನಿಸ್ತಾನಕ್ಕೆ ಹೋದ್ರು. ಈಗ ಅವರೆಲ್ಲ ಅಲ್ಲಿನ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ. ಅವರನ್ನ ಹಾಗೆ ಕರ್ಕೊಂಡು ಹೋದ ಅವರ ಶೋಹರ್ಗಳ ಪೈಕಿ ಕೆಲವರು ಭದ್ರತಾ ಪಡೆಗಳ ಗುಂಡುಗಳಿಗೆ ಬಲಿಯಾಗಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಈಗ ಬರಬೇಕು ಅಂದ್ರೂ ಕೂಡ ಭಾರತಕ್ಕೆ ವಾಪಸ್ಸು ಬರುವುದಕ್ಕೆ ಸಾಧ್ಯ ಆಗುತ್ತಿಲ್ಲ. ಇನ್ನವರು ಅಪ್ರಾಪ್ತ ಬಾಲಕಿಯರೂ ಆಗಿರಲಿಲ್ಲ. ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ನರ್ಸಿಂಗ್ ಕಾಲೇಜುಗಳಲ್ಲಿ ಕಲಿತಾ ಈ ಮತಾಂಧರ ಜಾಲಕ್ಕೆ ಬಲಿಯಾದವರವರು. ಅವರಲ್ಲಿ ಹಿಂದೂಗಳು ಇದ್ರು, ಕ್ರೈಸ್ತರು ಇದ್ರು. ಈಗ ಅವರು ಉಗ್ರರ ಪಟ್ಟಿಯಲ್ಲಿದ್ದಾರೆ. ಇವತ್ತು ನಮ್ಮೂರುಗಳಲ್ಲಿ ಕೂಡ ಇಂಥ ಗ್ಯಾಂಗ್ಗಳಿರಬಹುದು. ದೆಹಲಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳ ಬಳಿ ಬೆಳಿಗ್ಗೆ ಹಾಗೂ ಸಂಜೆ ಪೊಲೀಸರು ನಿಂತಿರ್ತಾರೆ. ಆ ಶಾಲಾ ಕಾಲೇಜುಗಳ ಬಳಿ ಇಂಥ ಪೋರ್ಕಿ ವಂಚಕರು ಬರೋದಕ್ಕೆ ಅವರು ಬಿಡೋದಿಲ್ಲ. ಆದರೆ ನಮ್ಮಲ್ಲಿ ಇನ್ನೂ ಪೊಲೀಸರಿಗೆ ಶಾಲಾ ಕಾಲೇಜುಗಳ ಬಳಿ ಹೋಗಬೇಕು, ಅಲ್ಲೂ ಒಂದು ಜೀಪನ್ನು ನಿಲ್ಲಿಸಬೇಕು ಅಂತ ಇದುವರೆಗೆ ಅನಿಸಿಲ್ಲ. ಮತ್ತು ಅಷ್ಟೊಂದು ಸಿಬ್ಬಂದಿ ಕೂಡ ಇವ್ರ ಹತ್ರ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳನ್ನು ನಾವೇ ಕಾಪಾಡ್ಕೋಬೇಕು. ದುಡಿಮೆ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಹೆಚ್ಚು ಸಮಯ ಕೊಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಬಳಿ ಹೇಳೋದಿಕ್ಕೆ ಆಗುತ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇರೆಯವರ ಹೆಗಲಗಳನ್ನು ಹುಡುಕೊಳ್ಳೋದು ಒಳ್ಳೆಯದಲ್ಲ. ನಾವು ದುಡಿಯೋದೇ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕಾದ್ರೆ ಆ ಮಕ್ಕಳಿಗೂ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿ ಹಂಚೋ ಕೆಲಸವನ್ನು ಕೂಡ ನಾವೇ ಮಾಡಬೇಕಲ್ವಾ. ಜಸ್ಟ್ ನೀವು ಎಚ್ಚರಗೊಳ್ಳಿ ಅನ್ನೋ ಕಾರಣಕ್ಕೆ ಮಾತ್ರ ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಿಮ್ಮೂರುಗಳಲ್ಲಿ ಕೂಡ ಇಂಥ ಗ್ಯಾಂಗ್ಗಳಿದ್ದಿರಬಹುದು. ಸ್ವಲ್ಪ ಎಚ್ಚರವಾಗಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.